ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಬೊವೇಗೌಡರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಅದಲ್ಲದೆ ನೆಕ್ಸ್ಟ್ ಭಾನುವಾರ ಸಂಚಿಕೆಯಲ್ಲಿ ಯಾರೆಲ್ಲ ಹೊರಗೆ ಬರ್ತಾರೆ, ಯಾರು ಗೆಲ್ತಾರೆ ಈ ಸೀಸನ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಎಲ್ಲರೂ ಫಿನಾಲೆ ಅಂತಲೇ ಅಂತಿದ್ರು. ಇನ್ನೇನು ಫಿನಾಲೆನೂ ಬಂತು, ಅವಾಗಲೇ ಶನಿವಾರ ಸಂಚಿಕೆ ಕೂಡ ಮುಕ್ತಾಯವಾಗಿದೆ. ಅದಲ್ಲದೆ ಬಿಗ್ ಬಾಸ್ ಫಿನಾಲೆ ವೀಕ್ ಅಂತೂ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅದರಲ್ಲಿ ಶನಿವಾರ ಸಂಚಿಕೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಶನಿವಾರ ಸಂಚಿಕೆಯಲ್ಲಿ ನೋಡಿರ್ಬೋದು, ಅವರು ಅಲ್ಲಿ ಟಾಪ್ 6 ಇರೋ ಕಂಟೆಸ್ಟೆಂಟ್ ಫ್ಯಾಮಿಲಿ, ರಜತ್ ಅವ್ರ ಫ್ಯಾಮಿಲಿ ಬಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು. ತ್ರಿವಿಕ್ರಮ್ ಅವ್ರಿಗೋಸ್ಕರ ಅವ್ರ ಬೆಸ್ಟ್ ಫ್ರೆಂಡ್, ನಾನು ಅವಾಗಲೇ ಹೇಳಿದ್ದೆ ರಂಜಿತ್ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತಲೂ ಹೇಳಿದ್ದೆ ನಾನು. ಅದಲ್ಲದೆ ಮಂಜಣ್ಣ ಅವ್ರ ಡ್ಯಾಡಿ ಬಂದು ಅವ್ರ ಫಾದರ್ ಬಂದು ಕೂಡ ಡ್ಯಾನ್ಸ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ, ಮೊದಲೇ ಹೇಳಿದ್ದೆ ಅಪ್ಡೇಟ್. ಬೊವೇಗೌಡರ ಅಕ್ಕ ಮತ್ತು ತಂಗಿ ಇಬ್ಬರು ಬಂದು ಡ್ಯಾನ್ಸ್ ಮಾಡಿದರು. ಅದಲ್ಲದೆ ಹನುಮಂತರಿಗೋಸ್ಕರ ಗಿಚ್ಚಿಗಿಲಿ ಕಂಟೆಸ್ಟೆಂಟ್ ಡ್ಯಾನ್ಸ್ ಮಾಡಿದ್ರು. ಎಲ್ಲ ಅಂದ್ಕೊಂಡು ಧನರಾಜ್ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ, ಆದರೆ ಆ ರೀತಿ ಆಗಲಿಲ್ಲ. ನೆಕ್ಸ್ಟ್ ಬಂದು ಮೋಕ್ಷ ಅವರಿಗೆ ನಾನು ಮೊದಲೇ ಹೇಳಿದ್ದೆ, ಅವ್ರ ತಮ್ಮ ಬಂದು ಅವ್ರದ್ದು ಪಾರು ಸೀರಿಯಲ್ ತಮ್ಮ ಬಂದು ಗಣಿಯವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದೆ. ಅದೇ ರೀತಿಯೇ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತಿಂದು ಎಪಿಸೋಡ್ನಲ್ಲಿ ಆ್ಯಕ್ಚುಲಿ ಇವತ್ತು 3 ಜನನ ಹೊರಗೆ ಕರಿಬೇಕಿತ್ತು ಬಿಗ್ ಬಾಸ್ ಶನಿವಾರ ಸಂಚಿಕೆಯಲ್ಲಿ, ಆದರೆ ಕರೀಲಿ. ಯಾಕಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ. ಹೌದು, ನಾಳೆ ಇವ್ರು 3 ಜನ ಕರೆದ್ರೆ 3 ಜನ ಅಷ್ಟೇ. ಪ್ರತಿ ಸಲ ಈ ಸೀಸನ್ ನೋಡಿರ್ಬೋದು, ಟಾಪ್ 3 ಅಷ್ಟೇ ಬಿಗ್ ಬಾಸ್ ಮನೆ ಒಳಗಿರ್ತಾರೆ. ಆದರೆ ಈ ಸಲ ಬಿಗ್ ಬಾಸ್ ಆ ರೀತಿ ಮಾಡಿಲ್ಲ. ಅದೆಲ್ಲ TRPಗೋಸ್ಕರ, ಅವರು TRPಗೋಸ್ಕರ ನೋಡ್ಕೊತಾರೆ ಅಂತ ಹೇಳ್ಬೋದು. ಯಾಕಂದರೆ ರಜತ್ ಈಸ್ ಎಂಟರ್ಟೈನ್ಮೆಂಟ್ ಮೆಟೀರಿಯಲ್, ಅವ್ರನ್ನ ಬಿಗ್ ಬಾಸ್ ಮನೆಯೊಳಗೆ ಇಟ್ಕೊಳ್ಳೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವ್ರ ರಜತ್ ಅವ್ರನ್ನ ಇವತ್ತು ಶನಿವಾರ ಸಂಚಿಕೆಯಿಂದ ಅವ್ರು ಹೊರಗೆ ತಂದಿಲ್ಲ. ಅದೇ ಮೇನ್ ರೀಸನ್ ಅಂತ ಹೇಳ್ಬೋದು. ಇನ್ನೇನು ಇವಾಗ ಬಿಗ್ ಬಾಸ್ ಮನೇಲಿ 5 ಜನ ಇದ್ದಾರೆ ಅಂತ ಹೇಳ್ಬೋದು. ಅದು ಒಂದು ರಜತ್, ತ್ರಿವಿಕ್ರಮ್, ಮಂಜಣ್ಣ, ಹನುಮಂತು ಹಾಗೂ ಮೋಕ್ಷದವರು. ಆದರೆ ಒಂದು ಬೇಜಾರು ಅಂತ ಏನಂದ್ರೆ, ಸುದೀಪ್ ಅವ್ರು ಹೇಳಿದ್ದು ಕೂಡ ಕರೆಕ್ಟ್ ಇದೆ. ಹೆಣ್ಮಕ್ಳು ತಮ್ಮನ್ನು ತಾವು 1, 2 ಇಟ್ಕೊಳಕ್ಕೂ ರೆಡಿ ಇಲ್ಲ, ತಮ್ಮನ್ನು ತಾವು ಫಸ್ಟಿನಲ್ಲಿ ಇಟ್ಕೊಳಕ್ಕೂ ರೆಡಿ ಇಲ್ಲ. ಅವ್ರವ್ರ ಮದುವೆನೂ ಕೋರ್ಡೇಷನ್ ಇಲ್ಲ ಅಂದರೆ ಯಾವ ಸೀಸನ್ ಹೆಣ್ಮಕ್ಳು ಇದು ಗೆಲ್ತಾರೆ ಹೇಳ್ರಿ. ಅಟ್ಲೀಸ್ಟ್ ಮೋಕ್ಷದ ಬೊವೇಗೌಡರು ಇಬ್ಬರು ಅವ್ರವ್ರದ್ದಾದ್ರೂ ಟಾಪ್ 1 ಇಟ್ಕೊಬೇಕಿತ್ತು ಅಂತ ಹೇಳ್ಬೋದು. ಸುದೀಪ್ ಅವರು ಅದಕ್ಕೆ ಬೇಸರನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಅವರಿಬ್ಬರ ಮೇಲೆ, ಮೋಕ್ಷದ ಹಾಗೂ ಮೋಕ್ಷದ ಹಾಗೂ ಬೊವೇಗೌಡರ ಮೇಲೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಅಂತಲೇ ಕಮೆಂಟ್ ಮಾಡಿ. ಅದಲ್ಲದೆ ಈ ಸೀಸನ್ ನಿಜವಾಗ್ಲೂ ಮೋಕ್ಷದವ್ರು ಗೆಲ್ತಾರ, ಹೆಣ್ಮಕ್ಳು ಗೆಲ್ತಾರ ಅನ್ನೋದು ಕೂಡ ಎಲ್ಲರೂ ಕ್ವಶನ್ ಮಾರ್ಕ್ ಆಗಿತ್ತು. ಅದ್ರ ಬಗ್ಗೆ ಹೇಳ್ಬೇಕಂತಂದರೆ, ಈ ಸಲ ನಿಜ ಹೇಳ್ಬೇಕಂದ್ರೆ ಈ ಸಲ ಹೆಣ್ಮಕ್ಳು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಅದಲ್ಲದೆ ಇವಾಗ ಬೊವೇಗೌಡರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಬೊವೇಗೌಡರು ಹೊರಗೆ ಬಂದು ನಿಮಗೆ ಅನಿಸ್ತಾ ಕಮೆಂಟ್ ಮಾಡಿ. 64 ಲಕ್ಷ ಓಟ್ ಅಷ್ಟು ಚಿಲ್ಲರಷ್ಟು ಓಟ್ ಪಡ್ಕೊಂಡ್ರು ಹೊರಗಡೆ ಬಂದಿದ್ದಾರೆ. ಅದಲ್ಲದೆ 5 ಕೋಟಿ ಚಿಲ್ಲರಷ್ಟು ಓಟ್ ಪಡ್ಕೊಂಡಿರೋದು ಯಾರು? ಎಲ್ಲರಿಗೊಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಕಾರ್ತಿಕ್ ಮಹೇಶ್ ಅವ್ರಿಗೆ 2,70,000 ರೂಪಾಯಿ ಓಟ್ ಬಂದಿತ್ತು ಅಂತ ಹೇಳಿ ಸುದೀಪ್ ಅವ್ರು ಹೇಳ್ತಾರೆ. ಅದಲ್ಲದೆ ಲೀಸ್ಟ್ ಅಂದರೆ ಟಾಪ್ 6ನಲ್ಲಿದ್ದಂಥ ಇದು ತುಕಾಲಿ ಸಂತು ಅವರಿಗೆ 26 ಲಕ್ಷ ಚಿಲ್ಲರಷ್ಟು ಓಟ್ ಬಂದಿದೆ ಅಂತ ಹೇಳ್ತಾರೆ, ಸುದೀಪ್ ಅವರು ಹೇಳಿದ್ರು. ಆದರೆ ಈ ಸಲ ಬೊವೇಗೌಡರಿಗೆ 64 ಲಕ್ಷ ಓಟ್ ಬಂದಿದೆ. ಹಾಗೆ ನೆಕ್ಸ್ಟ್ ರಜತ್ ಅವ್ರಿಗೆ ಎಷ್ಟು ಬಂದಿರ್ಬೋದು ಅಂತ ಕಮೆಂಟ್ ಮಾಡಿ. ಅದನ್ನೇ ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಈಗಾಗಲೇ ವಿನ್ನರ್ ಯಾರು ಅನ್ನೋದು ಗೊತ್ತಾಗಿದೆ ಅಂತಲೇ ಹೇಳ್ಬೋದು, ಯಾರು ವಿನ್ನರ್ ಅನ್ನೋದು ಕೂಡ. ಅದಲ್ಲದೆ ವಿನ್ನರ್ ನಾನು ಟಾಪ್ 2ನಲ್ಲಿ ಹೇಳ್ತೀನಿ, ಅದು ಬಂದು ಹನುಮಂತು ಹಾಗೂ ತ್ರಿವಿಕ್ರಮ್. ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಅಂತ ಕನ್ಫರ್ಮ್ ಅಂತಲೇ ಹೇಳ್ತೀನಿ. ಇವೆರಡರಲ್ಲಿ ಯಾರು ವಿನ್ನರ್ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಬೆಳಿಗ್ಗೆ ನಾನು ಶಾರ್ಪ್ 7:30ಗೆ ಯಾರು ವಿನ್ನರ್ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದಂತೂ 100% ಅಪ್ಡೇಟ್ ಅಂತ ಹೇಳ್ತೀನಿ ನಾನು. ಅದಕ್ಕೆ ಯಾವ ಥರ ಸಾಕ್ಷಿ ಸದನ ತೋರಿಸ್ತೀನಿ, ಯಾವ ರೀತಿ ಅನ್ನೋದು ಕೂಡ ನಾನು ಹೇಳ್ತೀನಿ ನಾಳೆ ಬೆಳಿಗ್ಗೆ 7:00ಗೆ. ಯಾವ ರೀತಿ ಇವರು ವಿನ್ನರ್ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದೇ ಬಟ್ ನಾಳೆ 7:00 ಮಟ್ಟ ಕಾಯ್ತೀರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.